ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾಳೆ ಅಕ್ಷಯ ತೃತೀಯ ಬಂದೇ ಬಿಡ್ತು ನೋಡಿ. ಇನ್ನು ಏನು ತಗೋಬೇಕು, ಎಷ್ಟು ದುಡ್ಡಲ್ಲಿ ತಗೋಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ, ಪ್ಲಾನ್ ಮಾಡ್ತಾ ಇರ್ತೀರಾ. ಅಷ್ಟರಲ್ಲಿ ಅಕ್ಷಯ ತೃತೀಯ ಬಂದೇ ಬಿಡ್ತು. ನೀವು ಏನಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಮನೆಗೆ ದೇವರ ವಿಗ್ರಹ ಯಾವುದಾದ್ರೂ ತರಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಲಕ್ಷ್ಮೀ ನಾರಾಯಣ ಜೊತೆಗಿರುವಂಥ ವಿಗ್ರಹ ತಗೊಬನ್ನಿ. ಬೆಳ್ಳಿದಾದ್ರೂ ಪರವಾಗಿಲ್ಲ ಅಥವಾ ಹಿತ್ತಾಳೆ ಪಂಚಲೋಹದ್ದು ಸಿಗತ್ತೆ. ಗ್ರಂಥಿ ಅಂಗಡಿಗಳಲ್ಲಿ ಹಿತ್ತಾಳೆದು ಪಂಚಲೋಹದ್ದು ಸಿಗತ್ತೆ. ಮತ್ತೆ ಈ ಪೂಜಾ ಐಟಮ್ಗಳೇ ಮಾರ್ತಾರಲ್ವಾ, ಅಂತ ಕಡೆ ಕೂಡ ಈ ವಿಗ್ರಹಗಳು ಸಿಗತ್ತೆ. ತುಂಬ ಚಿಕ್ಕದಾಗಿರ್ಬೇಕು. ನಿಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಅದು ಪೂರ್ತಿಯಾಗಿ ಮುಚ್ಚೋಗೋ ಥರ ಇರಬೇಕು. ಅಂದರೆ ಸುಮಾರು ಒಂದು 2 ಅಥವಾ 2.5 ಇಂಚ್ ಇದ್ರೆ 3 ಇಂಚಿನ ಒಳಗಡೆ ಇರುವಂಥ ವಿಗ್ರಹಗಳನ್ನ ತಗೋಬೇಕು. ತುಂಬಾನೇ ಒಳ್ಳೇದು. ಯಾಕೆ ಇದೇ ವಿಗ್ರಹ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅಕ್ಷಯ ತೃತೀಯ ಈ ವರ್ಷ ಬುಧವಾರ ಬಂದಿರೋದು ತುಂಬಾನೇ ವಿಶೇಷತೆ. ಈ ದಿನ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಕುಬೇರನ ಆರಾಧನೆ ಕೂಡ ಮಾಡಬೇಕು. ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿ, ಸಂತೋಷ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇರಲಿ ಅಂತ ಹೇಳಿ ಲಕ್ಷ್ಮೀ ನಾರಾಯಣರನ್ನ ನಾವು ಆರಾಧನೆ ಮಾಡ್ತೀವಿ ಅಲ್ವಾ. ಅದ್ರ ಜೊತೆಗೆ ಗಂಡ ಹೆಂಡತಿಯ ಪ್ರೀತಿ ಬಾಂಧವ್ಯ ಅನ್ನೋದು ತುಂಬಾನೇ ಮುಖ್ಯ. ನಿಮ್ಮ ಮನೇಲಿ ಯಾವಾಗಲೂ ಗಂಡ ಹೆಂಡತಿ ತುಂಬಾನೇ ಕಿರಿಕಿರಿ, ಒಬ್ರ ಮಾತೊಬ್ರು ಕೇಳೋದೇ ಇಲ್ಲ. ಹಾಗೆ ಮಾತಿಗೆ ಮುಂಚೆ ಗಂಡ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಹೆಂಡತಿ ಹೇಳಿದ ಮಾತು ಯಾವುದನ್ನು ಕೇಳೋದಿಲ್ಲ, ಸುಮ್ಮನೆ ರೇಗಾಡೋದು, ಬೈಯೋದು. ಪೂಜೆ ವ್ರತ ಮಾಡಿದ್ರಂತೂ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ನೀನು ಪೂಜೆ ಮಾಡಿ ಏನು ಉದ್ಧಾರ ಮಾಡಿಬಿಟ್ಟಿದ್ಯಾ ಮನೆ ಅಂತ ಕೇಳೋದು. ಈ ಥರದ್ದು ಕೆಲವ್ರ ಮನೇಲಿ ನಡೀತಾನೆ ಇರುತ್ತೆ. ಕೆಲವರು ಪಾಪ ಕಮೆಂಟ್ಸಲ್ಲಿ ಕೂಡ ತುಂಬಾನೇ ಬೇಸರದಿಂದ ನೊಂದುಕೊಂಡೆಲ್ಲ ಹೇಳಿದ್ದೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ತುಂಬಾನೇ ಹಿಂದೆ ವಿಡಿಯೋ ಕೂಡ ಹಾಕಿದ್ದೀನಿ. ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಕೆಲವ್ರಿಗೆ ಅನ್ಸುತ್ತೆ ನಮ್ಮ ಮನೇಲಿ ಶಿವನನ್ನ ಪೂಜೆ ಮಾಡ್ತೀವಿ ಅಥವಾ ನಮ್ಮ ಧರ್ಮದ ಗುರುಗಳನ್ನ ಪೂಜೆ ಮಾಡ್ತೀವಿ, ನಾವು ವಿಷ್ಣುವಿನ ಫೋಟೋ ವಿಗ್ರಹ ಮನೇಲಿ ಇಟ್ಕೋಬೋದಾ ಅಂತ. ಖಂಡಿತ ಇಟ್ಕೋಬಹುದು. ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ವಿಷ್ಣು ಪುರಾಣ, ಶಿವ ಪುರಾಣಗಳನ್ನ ಕೇಳೋ ಅಂಥವ್ರಿಗೆ, ಓದೋ ಅಂಥವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ವಿಷ್ಣು ಯಾವುದೇ ಒಂದು ಕಾರ್ಯ ಸಾಧನೆ ಮಾಡಬೇಕಾದಾಗ ಶಿವನನ್ನ ಕುರಿತು ತಪಸ್ ಮಾಡ್ತಾ ಇದ್ರಂತೆ. ಅದೇ ರೀತಿ ಶಿವ ಕೂಡ ಯಾವುದೇ ಒಂದು ಕಾರ್ಯ ಸಾಧನೆ ಆಗ್ಬೇಕಾದ್ರೆ ವಿಷ್ಣುವನ್ನ ಕುರಿತು ತಪಸ್ ಮಾಡ್ತಾ ಇದ್ರಂತೆ. ಇದಕ್ಕೆ ಸಾಕ್ಷಿ ಅಂದ್ರೆ ಈಗ ನೋಡಿ, ರಾಮನ ಅವತಾರದಲ್ಲಿ ರಾಮೇಶ್ವರಮಲ್ಲಿ ಸಮುದ್ರ ತೀರದಲ್ಲಿ ಮರಳಿನಿಂದ ಲಿಂಗಾನ ಮಾಡಿ ಪೂಜೆ ಮಾಡಿರುವಂಥದ್ದು ಅಲ್ವಾ. ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಈ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಆದ್ರಿಂದ ರಾಮ ಮಾಡಿದಂತ ಈಶ್ವರನ ಲಿಂಗ ಆಗಿರೋದ್ರಿಂದ ರಾಮೇಶ್ವರ ಅಂತಾನೆ ಆ ಲಿಂಗಕ್ಕೆ ಹೆಸರು ಬಂದಿರೋದು. ದೇವರಲ್ಲೇ ಯಾವುದೇ ರೀತಿ ಭೇದ ಇಲ್ಲ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದಷ್ಟೇ. ಈ ವಿಗ್ರಹ ನಮ್ಮನೇಲಿ ಇಡೋ ಹಾಗಿಲ್ಲ, ಈ ಫೋಟೋ ಇಡೋ ಹಾಗಿಲ್ಲ, ಇದನ್ನಿಟ್ಟ ಮೇಲೆ ಮನೇಲಿ ಈ ರೀತಿ ಎಲ್ಲ ಒಂದ್ ರೀತಿ ಜಗಳ, ವಾತಾವರಣ ಸರಿ ಇಲ್ಲ, ಈ ಥರದ್ದೆಲ್ಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರತ್ತೆ. ಯಾವಾಗಲೂ ಅಷ್ಟೇ ನೋಡಿ, ನಾವು ಯಾವುದೇ ಒಂದು ಪೂಜೆ ಮಾಡಿದಾಗ, ಯಾವುದಾದ್ರೂ ವ್ರತ ಮಾಡಿದಾಗ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹತ್ರದಲ್ಲಿ ಇದೆ ಅನ್ನೋವಾಗ ಮನೇಲಿ ಗಂಡ ಹೆಂಡ್ತಿರ್ಗೆ ತುಂಬಾನೇ ಜಗಳ ಆಗತ್ತೆ. ಅವಾಗೆಲ್ಲ ಅನ್ಕೊಳ್ತಾ ಇರ್ತೀವಿ, ಯಾಕೆ ಈ ತರ ಆಗತ್ತೆ, ಪೂಜೆ ಮಾಡಿದ್ರೇನೆ ಮನೇಲಿ ಜಗಳ, ಪೂಜೆನೆ ಮಾಡಬಾರ್ದಪ್ಪ ಅನ್ನೋದು ಅಷ್ಟ್ರ ಮಟ್ಟಿಗೆ ಮನಸ್ಸಿಗೆ ನೋವಾಗ್ಬಿಡತ್ತೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಮನೆಯಲ್ಲಿ ಇರುವಂತ ನೆಗೆಟಿವಿಟಿನೇ ಕಾರಣ ಅಲ್ವಾ. ಪೂಜೆ ಮಾಡೋದ್ರಿಂದ ಖಂಡಿತ ಯಾರಿಗೂ ಕೆಟ್ಟದಾಗೋದಿಲ್ಲ. ಇನ್ನೂ ಕೂಡ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು, ಪ್ರೀತಿ ಅನುರಾಗ ಹೆಚ್ಚಾಗಬೇಕು ಅಂತ ಇದ್ರೆ ಇದೇ ಅಕ್ಷಯ ತೃತೀಯದ ದಿನ ಈ ವಿಗ್ರಹನ ತಗೊಂಡ್ ಬನ್ನಿ. ಲಕ್ಷ್ಮೀ ನಾರಾಯಣ ಈ ರೀತಿ ಜೊತೆಯಾಗಿರುವಂಥದ್ದು. ನೀವು ಬೆಳ್ಳಿದ್ ಬೇಕಾದ್ರೂ ತಗೋಬಹುದು, ಹಿತ್ತಾಳೆದ್ ಬೇಕಾದ್ರೂ ತಗೋಬಹುದು. ಹಿತ್ತಾಳೆದು ನಿಮಗೆ ಒಂದು 250ರಿಂದ 300 ರೂಪಾಯಲ್ಲೇ ಸಿಕ್ಬಿಡತ್ತೆ. ಪ್ರತಿಯೊಂದು ಗ್ರಂಥಿ ಅಂಗಡಿಲೂ ಸಿಗುತ್ತೆ ಅಥವಾ ಈ ಪೂಜಾ ಐಟಮ್ಸ್ ಎಲ್ಲ ಮಾರೋ ಅಂತ ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೀವು ತಗೊಂಡ್ ಬಂದು ಪೂಜೆ ಮಾಡಬಹುದು. ಇದನ್ನ ಪೂಜೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭಾನೇ. ನೀವು ತಗೊಂಡ್ ಬಂದದ ದಿನ ಅರಿಶಿಣ ಮತ್ತೆ ಹಾಲನ್ನ ಹಾಕಿ, ಅಂದ್ರೆ ಅರಿಶಿಣದ ನೀರು ಮತ್ತೆ ಹಾಲಿಂದ ತೊಳೆದು ಇಡಬೇಕು. ಮಾರನೇ ದಿನ ನೀವು ಯಾವ ದಿನ ಪೂಜೆ ಮಾಡ್ತಿರೋ, ಬುಧವಾರ ಅಕ್ಷಯ ತೃತೀಯ ಇರೋದು ತುಂಬಾ ಒಳ್ಳೇದು. ಆ ದಿನ ಬೆಳಗ್ಗೆ ಹಸಿ ಹಾಲು ಅಥವಾ ಪಂಚಾಮೃತ ಅಭಿಷೇಕನ ಮಾಡಿ ತುಳಸಿ, ಕೆಂಪು ಹೂವು ಎಲ್ಲಾನು ಕೂಡ ಇಟ್ಟು, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ, ಗಂಧ, ಅರಿಶಿಣ, ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಪೂಜೆ ಅಂತೂ ತುಂಬಾ ಸುಲಭ. ಇನ್ನು ಪ್ರತಿದಿನ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ, ನೀವು ಎಲ್ಲಾ ದೇವರಿಗೂ ವಿಗ್ರಹಕ್ಕೂ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ. ಬುಧವಾರ ಶನಿವಾರ ಮಾತ್ರ ಒಂದೊಂದು ತುಳಸಿ ದಳನ ವಿಷ್ಣುವಿನ ಪಾದದ ಹತ್ರ ಇಟ್ಟು, ಒಂದು ಕೆಂಪು ಹೂವನ್ನ ಲಕ್ಷ್ಮೀ ಪಾದದ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ಅಷ್ಟೇ, ಮನೆಯಲ್ಲಿ ಕ್ರಮೇಣ ಗಂಡ ಹೆಂಡತಿ ಜಗಳ ಏನಿರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಅವರಿಬ್ಬರ ಮಧ್ಯೆ ಪ್ರೀತಿ ಅನುರಾಗ ಹೆಚ್ಚಾಗುತ್ತೆ.
ಮದುವೆ ಆಗುವಂಥ ಪ್ರತಿಯೊಂದು ಜೋಡಿಯನ್ನು, ನವ ಜೋಡಿಯನ್ನು ಲಕ್ಷ್ಮೀನಾರಾಯಣರ ಸ್ವರೂಪ ಅಂತಲೇ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹೆಚ್ಚಾಗಿ ಶಿವ ಪಾರ್ವತಿಯನ್ನು ಆರಾಧನೆ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನುರಾಗ ಹೆಚ್ಚಾಗತ್ತೆ. ವ್ಯೂವರ್ಸ್ ಒಬ್ಬರು ಪ್ರಶ್ನೆ ಕೇಳಿದ್ರಿ, ದೇವ್ರು ನಮಗೆಲ್ಲನೂ ಕೊಟ್ಟಿದ್ದಾರೆ, ಆದರೆ ಗಂಡ ಹೆಂಡತಿ ಮಧ್ಯೆ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಯಾವಾಗಲೂ ಜಗಳ ಕಿರಿಕಿರಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ, ಯಾವುದಾದ್ರೂ ಪೂಜೆ ಇದ್ದರೆ ಹೇಳಿ ಅಂತ. ಇನ್ನೂ ಕೆಲವ್ರಿಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ವಿಡಿಯೋ ಮುಖಾಂತರನೇ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲೂ ಇದೆ ಲಕ್ಷ್ಮೀನಾರಾಯಣನ ವಿಗ್ರಹ, ಅಂದರೆ ಲಕ್ಷ್ಮೀ ವಿಗ್ರಹ ಮತ್ತು ಪುಟ್ಟು ಕೃಷ್ಣನ ವಿಗ್ರಹ ಇದೆ. ಅದೆರಡನ್ನೂ ಕೂಡ ನಾನು ಜೊತೆಲಿಟ್ಟೆ ಪೂಜೆ ಮಾಡ್ತೀನಿ. ಆ ಕಾರಣದಿಂದನೇ ನಾನು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿದ್ರು ಲಕ್ಷ್ಮಿ ಮತ್ತು ನಾರಾಯಣರನ್ನು ಜೊತೆಲಿಟ್ಟು ಪೂಜೆ ಮಾಡಿ ಅಂತ ಹೇಳೋದು. ನಮ್ಮ ಮನೇಲಿ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಮನೇಲಾಗಿರ್ಬೋದು, ನನ್ನ ತಂಗಿ ಮನೇಲಿ, ನಮ್ಮ ಅಮ್ಮನ ಮನೇಲಿ, ಎಲ್ಲರ ಮನೇಲೂ ಕೂಡ ನಾವಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲೂ ಶಿವ ಪಾರ್ವತಿಯನ್ನು ನಾವು ಪೂಜೆ ಮಾಡೋದು, ಆದರೂ ಕೂಡ ನಾನು ಲಕ್ಷ್ಮೀ ನಾರಾಯಣರನ್ನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಯಾವುದೇ ರೀತಿ ಭಯ ಆಗಲಿ ಕನ್ಫ್ಯೂಷನ್ ಆಗಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಾದರೆ ಇವತ್ತು ಸಂಜೆ ಕೂಡ ನೀವು ತೊಗೊಂಡು ಬಂದು ಇಟ್ಕೊಂಡು ನಾಳೆ ಬೆಳಗ್ಗೆನೇ ಪೂಜೆ ಮಾಡ್ಬೋದು. ಇವತ್ತು ತೊಗೊಳಕ್ಕಾಗಲಿಲ್ಲ ಅಂದರೆ ನಾಳೆ ಆದರೂ ನೀವು ತೊಗೊಂಡು ಪೂಜೆ ಮಾಡಿ. ಬುಧವಾರ ತುಂಬಾ ಒಳ್ಳೆಯ ದಿನ. ಇನ್ನು ಪ್ರತಿ ಬುಧವಾರ ಮತ್ತು ಶನಿವಾರ ನಾನೀಗಾಗಲೇ ಹೇಳ್ದಾಗೆ ಒಂದು ಕೆಂಪು ಹೂವು ಮತ್ತು ತುಳಸಿ ದಳನ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಸಪ್ರೇಟಾಗಿ ನೈವೇದ್ಯ ಮಾಡಬೇಕು, ಮಂತ್ರ ಹೇಳಬೇಕು ಅದೆಲ್ಲ ಏನೂ ಇಲ್ಲ. ಪ್ರತಿದಿನ ದೇವರ ಮುಂದೆ ನೀವು ಯಾವ ರೀತಿ ದೀಪ ಹಚ್ಚಿ ಪೂಜೆ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ. ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿದ್ರು ಈ ವಿಗ್ರಹನ ಜೊತೆಲಿಟ್ಟು ಪೂಜೆ ಮಾಡಿ. ಅಷ್ಟೇ ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಆಗಿರಲಿ, ವೈಭವಲಕ್ಷ್ಮಿ ಪೂಜೆ ಆಗಿರಲಿ, ಇಂಥ ವ್ರತಗಳನ್ನು ಮಾಡುವಾಗ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡುವಾಗ ಗಂಡನ ಜೊತೆ ಸೇರಿ ನೀವು ಆರತಿ ಮಾಡೋದು. ಮಕ್ಕಳಿದ್ರೆ ಗಂಡ ಮಕ್ಕಳು ಎಲ್ಲ ಕುಟುಂಬ ಸಮೇತ ಆರತಿ ಮಾಡೋದು ತುಂಬ ಒಳ್ಳೆಯದು. ಮಹಾಲಕ್ಷ್ಮಿಗೆ ಇದರಿಂದ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಕುಟುಂಬ ಯಾವಾಗಲೂ ಹೀಗೆ ಸಂತೋಷವಾಗಿರಲಿ ಅಂತ ತಾಯಿ ಆಶೀರ್ವಾದ ಮಾಡ್ತಾರೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?